ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಕೊನೆಗೂ ನ್ಯೂಯಾರ್ಕ್ ನಗರದ ಮೇಯರ್ ಆಗಿ ಜೊಹರಾನ್ ಮಮ್ದಾನಿ ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಹೇಗೆ ಪ್ರಮಾಣ ವಚನ ಸ್ವೀಕಾರ ಮಾಡಿದರು ಅನ್ನೋದು ಬಹಳ ಮುಖ್ಯವಾದಂಥ ವಿಚಾರ. ಏಕೆಂದರೆ ಕ್ರೈಸ್ತ ದೇಶ ಅಂತ ತನ್ನನ್ನು ತಾನು ಕರೆದುಕೊಳ್ಳುವಂಥ ಅಮೇರಿಕೆಯಲ್ಲಿ ಈ ಜೊಹರಾನ್ ಮಮ್ದಾನಿ ಎರಡೆರಡು ಕುರಾನ್ಗಳನ್ನು ತಂದಿದ್ದರು. ಒಂದು ತನ್ನ ತಾತ ಕೊಟ್ಟಂಥ ಕುರಾನು, ಇನ್ನೊಂದು ತನ್ನ ಕಡೆ ಜೇಬಿನಲ್ಲಿದ್ದಂಥ ಪಾಕೆಟ್ ಕುರಾನು. ಅದರ ಮೇಲೆ ಕೈಯನ್ನಿಟ್ಟು ಎರಡೆರಡು ಸಲ ಈತ ಪ್ರತಿಜ್ಞಾ ವಿಧಿ ಸ್ವೀಕಾರವನ್ನು ಮಾಡಿದರು. ಅಲ್ಲಿಗೆ ಒಂದು ವಿಷಯ ಸ್ಪಷ್ಟ ಆಗಿ ಹೋಯಿತು, ಮುಂದಿನ ದಿನಗಳಲ್ಲಿ ನ್ಯೂಯಾರ್ಕ್ನ ಭವಿಷ್ಯ ಹೇಗಿರುತ್ತೆ ಅಂತ. ಯಾಕೆಂದರೆ ಯಾವ ಅಲ್ಲಾಹನ ಕುರಾನ್ ಮೇಲೆ ಕೈ ಇಟ್ಟು ಈತ ಪ್ರತಿನಿಧಿ ಸ್ವೀಕಾರ ಮಾಡಿ ಆಡಳಿತ ಮಾಡ್ತೀನಿ ಅಂತ ಹೇಳ್ತಾರೋ, ಆ ಕುರಾನ್ ಹೇಳುತ್ತೆ ನೀನು ಏನೇ ಅಧಿಕಾರ ನಡೆಸೋದಿದ್ರೂ ಕೂಡ ಶರಿಯತ್ ಮೂಲಕ ನಿನ್ನ ಆಡಳಿತ ನಡೆಯಬೇಕು, ಶರಿಯಾ ಕಾನೂನು ಲಾಗೂ ಆಗಬೇಕು, ಅದರ ಪ್ರಕಾರ ನೀನು ನಡೆದುಕೊಳ್ಳಬೇಕು ಅಂತ ಕುರಾನ್ ಹೇಳುತ್ತೆ. ಅದನ್ನು ಈತ ಪಾಲಿಸಿಕೊಂಡು ಹೋಗ್ತಾರಾ ಅನ್ನೋದು ಈಗ ನಮ್ಮ ಎದುರಿಗಿರುವಂಥ ಜಿಜ್ಞಾಸೆ. ಅಮೆರಿಕೆಯ ಜನ ಎಲ್ಲದರಲ್ಲೂ ಭಾಳ ಮುಂದೆ, ನಮಗಿಂತ ಆಧುನಿಕವಾದ ದೇಶ ಇಲ್ಲ, ನಮಗಿಂತ ಸಮೃದ್ಧಿ ಎಲ್ಲಿಯೂ ಇಲ್ಲ, ನಮ್ಮಂಥ ಪ್ರಾಜ್ಞರೇ ಯಾರೂ ಇಲ್ಲ, ಜಗತ್ತನ್ನು ಆಳುವಂಥ ದೊಡ್ಡಣ್ಣ ಅಂತ ಹೇಳ್ಕೊಂಡಂಥ ಜನ ಇವತ್ತು ಯಾವ ಹೀನಾಯ ಸ್ಥಿತಿಗೆ ಬಂದು ಇಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಿದ್ದಾರೆ ಅಂದರೆ ಅಲ್ಲಿಯ ಮಾನಸಿಕ ಸ್ಥಿತಿ ಹೇಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು. ಇದ್ರ ಜೊತೆ ಈ ಬಾರಿಯ ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಭಾಳ ದೊಡ್ಡದಾದಂಥ ಅನಾಹುತ ಸಂಭವಿಸಿತು. ಸುಮಾರು 40 ಜನ ಸತ್ತೋದರು. ಹಲವು ಸ್ಫೋಟಗಳು ಸಂಭವಿಸಿದವು. ಆಲ್ಪ್ಸ್ ಪರ್ವತದ ಮಧ್ಯದಲ್ಲಿದ್ದಂಥ ಸುಂದರವಾದಂಥ ರೆಸಾರ್ಟ್ ಅದು. ಆ ರೆಸಾರ್ಟ್ನಲ್ಲಿ ಹೊಸ ವರ್ಷಾಚರಣೆ ಮಾಡಬೇಕು ಅಂತ ಜಗತ್ತಿನ ಬೇರೆ ಬೇರೆ ಭಾಗಗಳಿಂದ ಧನಿಕರು ಧನಾಢ್ಯರು ಬರ್ತಾರೆ ಅಲ್ಲಿಗೆ. ಅಲ್ಲೇ ಮಾಡಬೇಕು, ಅಷ್ಟು ರಮಣೀಯವಾದಂಥ ಪ್ರದೇಶ. ಅಲ್ಲಿ ನೆಲಮನೆಯಲ್ಲಿ ಸ್ಫೋಟಗಳು ಶುರುವಾಗ್ತವೆ. 115 ಜನ ಗಾಯಾಳುಗಳಾಗಿದ್ದಾರೆ, 40 ಜನ ಅಲ್ಲಿಯೇ ಅಸುನೀಗಿದ್ದಾರೆ. ಸ್ಥಿತಿ ಹೇಗಿದೆ ಪಾಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಅಂದರೆ, ಯಾವ ಕ್ಷಣದಲ್ಲಿ ಜನಜಂಗುಳಿಯ ಮಧ್ಯೆ ಎಲ್ಲಿ ಸ್ಫೋಟ ಆಗುತ್ತೆ ಗೊತ್ತಿರಲಾರದೆ ಈ ಬಾರಿಯ ಕ್ರಿಸ್ಮಸ್ ಸಂದರ್ಭದಲ್ಲಿ ಹೊರಗಡೆ ಹೋಗಿ ಶಾಪಿಂಗ್ ಮಾಡುವುದನ್ನು ಅಲ್ಲಿಯ ಜನ ಬಿಟ್ಟುಬಿಟ್ರು. ಅಷ್ಟೇ ಅಲ್ಲ, ಸುಮಾರು 6-7 ದೇಶಗಳಲ್ಲಿ ಹೊಸ ವರ್ಷಾಚರಣೆಯನ್ನು ಸಾರ್ವಜನಿಕವಾಗಿ ಸರ್ಕಾರ ಆಚರಿಸಲೇ ಇಲ್ಲ. ಉದಾಹರಣೆಗೆ ಪ್ಯಾರಿಸ್ನ ನಗರ ಪ್ರದೇಶದಲ್ಲಿ ಆಚರಿಸಲಿಲ್ಲ, ಜಪಾನ್ನಲ್ಲಿ ಆಚರಿಸಲಿಲ್ಲ, ಇಂಡೋನೇಷ್ಯಾ ಬಿಡಿ ಅಲ್ಲಿ ಪ್ರವಾಹ ಪೀಡಿತವಾಗಿತ್ತು ಆದ್ದರಿಂದ ಸೂತಕ ಅಂತ ಅವ್ರು ಆಚರಿಸಲಿಲ್ಲ, ಸರ್ಬಿಯಾದಲ್ಲಿ ಆಚರಿಸಲಿಲ್ಲ, ಜಪಾನ್ನಲ್ಲಿ ಆಚರಿಸಲಿಲ್ಲ, ಹಾಂಗ್ಕಾಂಗ್ನಲ್ಲಿ ಆಚರಿಸಲಿಲ್ಲ, ರಷ್ಯಾದ ಹಲವು ನಗರಗಳಲ್ಲಿ ಆಚರಿಸಲಿಲ್ಲ. ಎಲ್ಲಕ್ಕಿಂತ ಭಾಳ ಸುಂದರವಾಗಿದ್ದದ್ದು ಈ ಆಸ್ಟ್ರೇಲಿಯಾದ ಸಿಡ್ನಿಯ ಕಡಲ ತೀರದಲ್ಲಿ ರಾತ್ರಿ ನೋಡುವ ಹಾಗಿರುವಂಥದ್ದು ಸ್ವರ್ಗ ಸದೃಶವಾದಂಥ ಹೊಸ ವರ್ಷಾಚರಣೆ ಆಚರಿಸುವ ಜನ, ಪಟಾಕಿಗಳು ನಭೋಮಂಡಲವನ್ನು ಸೀಳುವ ಹಾಗೆ ಇಂದ್ರಲೋಕವನ್ನು ನೆನಪಿಸುವಂಥ ದೃಶ್ಯ, ರಮಣೀಯ ದೃಶ್ಯ ಇರ್ತಾಯಿತ್ತು. ಸಿಡ್ನಿಯ ಫೋಟೋಗಳು ನೀವು ನೋಡಿದರೆ ಖುಷಿಯಾಗಿಬಿಡ್ಬೇಕು, ಹಂಗಿರ್ತಿತ್ತು. ಮೊನ್ನೆ ಬೋಂಡಿ ದ್ವೀಪದಲ್ಲಿ ಸಂಭವಿಸಿದ 15-16 ಜನರ ಸಾವಾಯ್ತಲ್ಲ, ಅದಾದ ಮೇಲೆ ಆಸ್ಟ್ರೇಲಿಯಾ ಸರ್ಕಾರ ಈ ರೀತಿಯ ಜನ ಸೇರುವಂಥ ಸಾರ್ವಜನಿಕ ಸಂಭ್ರಮಾಚರಣೆಗೆ ನಿಷೇಧವನ್ನು ಹೇರಿತು. ಅಲ್ಲಿಗೆ ನಾವು ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಯಾರನ್ನು ನಾವು ಶರಣಾಗತರು ಅಂತ ಶರಣಾರ್ಥಿಗಳು ಅಂತ ಸೇರಿಸ್ಕೋತೇವೋ, ಯಾರು ವಲಸೆ ಅಂತ ಇಲ್ಲಿ ಬರ್ತಾರೋ, ಯಾರು ರೆಫ್ಯೂಜಿಗಳು ಅಂತ ಬರ್ತಾರೋ, ಅವರೇ ನಮ್ಮ ತಲೆಯ ಮೇಲೆ ಬಾಂಬನ್ನಿಟ್ಟು ನಮ್ಮನ್ನು ಭಸ್ಮ ಮಾಡ್ತಾರೆ. ಎಲ್ಲಕ್ಕಿಂತ ಮಜಾ ಅಂದರೆ ಈ ಸ್ವಿಟ್ಜರ್ಲ್ಯಾಂಡ್ನಲ್ಲಿ ನಡೆದಂಥ ಘಟನೆ. ಈ ಘಟನೆ ನಡಿಲಿಕ್ಕೆ ಅದ್ರ ಹಿಂದೆ ಒಂದು ಕಾರಣವನ್ನು ನಿಮ್ಗೆ ಹೇಳಬೇಕು. 1 ವರ್ಷದ ಹಿಂದೆ ಜನವರಿ 1, 2025ಕ್ಕೆ ಅಲ್ಲಿಯ ಸರ್ಕಾರ ಏನು ಮಾಡ್ತು ಅಂತಂದರೆ, ಬುರ್ಖಾ ನಕಾಬ್ಗಳನ್ನು, ಪರ್ದಾಗಳನ್ನು, ಹಿಜಾಬ್ಗಳನ್ನು ಸಾರ್ವಜನಿಕ ಸ್ಥಳದಲ್ಲಿ ಹಾಕಿಕೊಳ್ಳುವ ಹಾಗಿಲ್ಲ. ಎಲ್ಲ ದೇಶಗಳು ಇದನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾವೆ. ಸ್ವಾಭಾವಿಕ, ಯಾಕೆಂದರೆ ಅದು ಭದ್ರತಾ ದೃಷ್ಟಿಯಿಂದ ಸಾಧ್ಯ ಇಲ್ಲ. ನಿಮ್ಮ ಧರ್ಮವನ್ನು ನಿಮ್ಮ ಮನೆಯಲ್ಲಿ ಇಟ್ಕೋಬೇಕು, ಸಾರ್ವಜನಿಕ ಪ್ರದೇಶದಲ್ಲಿ ಜನರಿಗೆ ಗೊತ್ತಾಗುವ ಹಾಗೆ ಬದುಕಬೇಕು, ನಿಮ್ಮ ಐಡೆಂಟಿಟಿ ಇರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಸರ್ಕಾರ ಮಾಡಿದ್ದು. ದುರ್ದೈವ ಅಂದರೆ ಹಾಗೆ ಅಲ್ಲಿರೋ ಮುಸಲ್ಮಾನರ ಸಂಖ್ಯೆ ಎಷ್ಟು ಅಂತ ನೀವು ಕೇಳಬೇಕು. ಕೇವಲ 6%. ಈಗ ಇವತ್ತಿನ ಕಾಲಘಟ್ಟದಲ್ಲಿ 6% ಅನ್ನೋದು ಸಣ್ಣ ಅಮೌಂಟು, ಸಣ್ಣ ಸಾಂದ್ರತೆ, ಜನಸಾಂದ್ರತೆ ಅಂದ್ಕೊಳ್ಳೋ ಹಾಗಿಲ್ಲ, ಹಂಗಾಗಿಬಿಟ್ಟಿದೆ ಈಗ. ಆದರೆ ಆ 6% ಇದ್ದವ್ರು ಏನು ಮಾಡಿದರು ಅಂದರೆ, ಚರ್ಚ್ ಒಳಗಡೆ ನುಗ್ಗಿ ಮೇರಿಯ ಸೀರೆಯನ್ನು ಬಟ್ಟೆಯನ್ನು ಸೆಳೆದಿದ್ದಾರೆ, ಫೋಟೋಗಳನ್ನು ತೆಗೆದಿದ್ದಾರೆ. ಜೊತೆಗೆ
ಎಲ್ಲಿ ಕಂಡಲ್ಲಿ ಇವರ ರುದ್ರತಾಂಡವ, ಈ ರೀತಿಯಾದಂಥ ಒಂದು ಸ್ಫೋಟ ಸಂಭವಿಸಿ ಜನರ ಸ್ಥಿತಿ ಈಗ ಹೊರಗಡೆ ಹೋಗಿ ಬದುಕನ್ನು ನಡೆಸುವುದು ಕಷ್ಟ ಅನ್ನುವ ಮಟ್ಟಿಗೆ ಈ ಮುಸಲ್ಮಾನರ ಮತಾಂಧರ ಆಕ್ರಮಣ ಜಗತ್ತಿನಾದ್ಯಂತ ನಡೀತಾ ಇದೆ. ಭಾರತ ದೇಶದಲ್ಲಿ ನಾವು ಹೇಳಿದ ಸಂದರ್ಭದಲ್ಲಿ ಯಾರೂ ಇದನ್ನು ಕೇಳ್ಕೊಳ್ಳುವಂಥ ಸ್ಥಿತಿಯಲ್ಲಿರಲಿಲ್ಲ. ಪಾಕಿಸ್ತಾನದವರು ಹೀಗೆ ಮಾಡ್ತಾ ಇದ್ದಾರೆ, ನಮ್ಮ ಮೇಲೆ ಅನಗತ್ಯವಾದಂಥ ನಿರಂತರವಾದ ದಾಳಿ ನಡೀತಾ ಇದೆ, ಯಾರೂ ಕೇಳಿಸ್ಕೊಳ್ಳುವ ಸ್ಥಿತಿಯಲ್ಲಿರಲಿಲ್ಲ. ಈಗ ನೋಡಿದರೆ ಜಗತ್ತಿನ ಎಲ್ಲ ರಾಷ್ಟ್ರಗಳು ಕೂಡ, ಅಮೇರಿಕ ಸೇರಿ ಉಳಿದ ಎಲ್ಲ ರಾಷ್ಟ್ರಗಳು ಕೂಡ ಮತಾಂಧರನ್ನು ಹೇಗೆ ಇಲ್ಲಿಂದ ತೊಲಗಿಸುವುದು ಅನ್ನೋದು ಆಲೋಚನೆ ಮಾಡ್ತಾ ಇದ್ದಾರೆ. ಸ್ವಿಟ್ಜರ್ಲೆಂಡ್ ಹೇಳಿದೆ, ನಿಮ್ಗೆ ಎಷ್ಟು ದುಡ್ಡು ಬೇಕು ಹೇಳಿ, ತಲಾ ದುಡ್ಡು ಎಷ್ಟು ಬೇಕು ಹೇಳಿ, ನಾನು ನಿಮಗೆ ದುಡ್ಡನ್ನು ಕೊಡ್ತೇವೆ, ದುಡ್ಡು ತೆಗೆದುಕೊಂಡು ಈ ದೇಶದಿಂದ ಹೊರಟೋಗಿ ಅಂತ. ಆದರೆ ಹೊರಟು ಹೋಗುವ ಮನಸ್ಥಿತಿಯಲ್ಲಿ ಅವರಿಲ್ಲ. ಏಕೆಂದರೆ ಇಲ್ಲಿ ಸಿಗುವ ಸವಲತ್ತುಗಳು, ಇಲ್ಲಿರುವಂಥ ಸ್ವಾತಂತ್ರ್ಯ ಬೇರೆ ಎಲ್ಲೂ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಇರಾನ್ನನ್ನೇನು ನೋಡಿ, ಇರಾನ್ನಲ್ಲಿ ಕಳೆದ 1 ವಾರದಿಂದ ಪ್ರತಿಭಟನೆ ಶುರುವಾಗಿದೆ. ಅಲ್ಲಿ ಮುಲ್ಲಾ ಗದ್ದಿ ಛೋಡೋ ಅಂತ ಆಂದೋಲನ ನಡೀತಿದೆ. ಮುಲ್ಲಾಗಳೇ ಗದ್ದುಗೆಯನ್ನು ಬಿಟ್ಟು ಹೋಗಿ ಅಂತ ಅವ್ರ ಹೋರಾಟ. ಹಮ್ ಲೇಕೆ ರಹೇಂಗೆ ಆಜಾದಿ ಅಂತ ಘೋಷಣೆಯನ್ನು ಕೂಗ್ತಾ ಇದ್ದಾರೆ. ತಾನಾಶಾಹಿ ನಹಿ ಚಲೇಗಿ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಅಲ್ಲಿ ಖೋಮ್ನಿ ಅಂತ ಇದ್ದಾನೆ. ನಿಮಗೆ ಫ್ರಾನ್ಸಲ್ಲಿ 1979 ನಂತರ ನಡೆದಂಥ ವಿದ್ಯಮಾನ ಇದು. ಫ್ರಾನ್ಸಿಂದ ತಂದು ಈ ಖೊಮೇನಿಯನ್ನು ಬಿಡ್ತಾರೆ, ಅಯಾತುಲ್ಲಾ ಖೊಮೇನಿ ಅಂತೇಳಿ. ಈ ಅಯಾತುಲ್ಲಾ ಖೊಮೇನಿ ಈಗೇನು ಢಾಕಾದಲ್ಲಿ ನಡೀತಾ ಇದೆ, ಬಾಂಗ್ಲಾದೇಶದ ಢಾಕಾದಲ್ಲಿ ಮುಸ್ಲಿಂ ಕ್ರಾಂತಿ ಗೃಹಯುದ್ಧ ಜಂಜಿ ಅಂತ ಇದಾರಲ್ಲ, ಇದೇ ಜಂಜಿ ಇರಾನ್ನಲ್ಲಿ ಈ ಅಹಮದ್ ರಜಾ ಪಲ್ವಿ ಅಂತ ರಾಜ, ಅಲ್ಲಿ ಈ ಅಹಮದ್ ರಜಾ ಪಲ್ವಿದು ಸರ್ಕಾರ ಇತ್ತು. ಆ ಸರ್ಕಾರದಲ್ಲಿ ಗೃಹಯುದ್ಧ ಶುರುವಾಯಿತು. ಗೃಹಯುದ್ಧ ಶುರುವಾದ ಸಂದರ್ಭದಲ್ಲಿ ಅಲ್ಲಿ ಮುಸ್ಲಿಂ ಕ್ರಾಂತಿಕಾರರು ಏನು ಮಾಡ್ತಾರೆ ಅಂತಂದರೆ, ಈ ಅಲ್ಲಿ ಟೆಹರಾನ್ನ ಯೂನಿವರ್ಸಿಟಿಯಲ್ಲಿ ಗಲಾಟೆಯನ್ನು ಶುರು ಮಾಡ್ತಾರೆ. ನಮಗೆ ಇಸ್ಲಾಂ ಸಾಮ್ರಾಜ್ಯ ಬೇಕು, ಇಸ್ಲಾಂ ದೇಶವನ್ನಾಗಿ ಮಾಡಬೇಕು, ನಾವು ಈ ಪಲ್ಲವಿ ಬೇಕಾಗಿಲ್ಲ, ನಮಗೆ ಅಹಮದ್ ರಜಾ ಪಲ್ಲವಿ ಸರ್ಕಾರ ಬೇಡ, ನಮಗೆ ಬೇರೆ ಸರ್ಕಾರ, ಇಸ್ಲಾಂ ಇಸ್ಲಾಂ ಧರ್ಮದ ಸರ್ಕಾರ ಬೇಕು ಅಂತ ಎಲ್ಲ ಹುಡುಗಿಯರು ಮಿನಿ ಹಾಕ್ಕೊಂಡು ಓಡಾಡ್ತಾ ಇದ್ದಂಥ ಟೆಹರಾನ್ ಯೂನಿವರ್ಸಿಟಿ ಅದು. ನಿಮ್ಮ ಯೂನಿವರ್ಸಿಟಿಗಳು ಹೇಗಿದ್ದಾವೆ ಹಾಗಿದ್ದಂಥ ಯೂನಿವರ್ಸಿಟಿ ಅದು. ಮುಂದೆ ಅಲ್ಲಿಗೆ ಫ್ರಾನ್ಸಿಂದ ವಿಮಾನದಲ್ಲಿ ತಂದು ಈ ಅಯಾತುಲ್ಲಾ ಖೊಮೇನಿಯನ್ನು ಬಿಡಲಾಗುತ್ತೆ. ಈ ಅಯಾತುಲ್ಲಾ ಖೊಮೇನಿ ಎಂಥ ಮತಾಂಧ ಅಂದರೆ, 6 ವರ್ಷದ ಬಾಲಿಕೆಯ ಮೇಲೆ ಅತ್ಯಾಚಾರ ನಡೆದರೆ ಅದರಲ್ಲಿ ಏನು ತಪ್ಪಿದೆ ಅಂತ ಕೇಳಿದಂಥ ಮನುಷ್ಯ. ಮೊನ್ನೆ ನಡೆದಂಥ ಘಟನೆಯನ್ನು ನಿಮ್ಗೆ ಹೇಳೋಕೆ ನಿಮ್ಗೆ ನೆನಪಿದೆ ಅನ್ಕೋತೆ ನಾನು. ಮೆಹಜಾ ಅಮೀನಿ ಅನ್ನುವಂಥ ಒಬ್ಬ ಯುವತಿ, 16-17 ವರ್ಷದ ಹುಡುಗಿ, ಬುರ್ಕಾ ಸರಿಯಾಗಿ ಹಾಕ್ಕೊಂಡಿಲ್ಲ ಅನ್ನೋವಂಥ ಕಾರಣಕ್ಕೋಸ್ಕರ ಆಕಿನ ಅಮಾನುಷವಾಗಿ ಕೊಲೆ ಮಾಡಲಾಯಿತು. ನೋಡಿ, ಇರಾನ್ನಲ್ಲಿ ಏನಿಲ್ಲ ಹೇಳಿ, ಡ್ರೈ ಫ್ರೂಟ್ಸ್ಗಳಿದೆ, ಕೇಳಿದಷ್ಟು ಪೆಟ್ರೋಲಿಯಂ ಉತ್ಪನ್ನಗಳಿದ್ದಾವೆ, ನಿಮಗೆ ಅಲ್ಲಿ ಹಣ್ಣು ಹಂಪಲುಗಳನ್ನು ಬೆಳೆಯೋದ್ರಷ್ಟು ನಿಸ್ಸೀಮರವರಲ್ಲಿ ಎಲ್ಲ ರೀತಿಯಿಂದ ಸಮೃದ್ಧವಾದದ್ದು, ಏನು ಬೇಕಾದರೂ ನೀವು ರಫ್ತು ಮಾಡ್ಬೋದು. ಪೆಟ್ರೋಲಿಯಂ ಉತ್ಪನ್ನ ಮಾಡಬಹುದು, ಡ್ರೈ ಫ್ರೂಟ್ಗಳನ್ನು ಮಾಡಬಹುದು, ದ್ರಾಕ್ಷಿ ಮಾಡಬಹುದು, ಗೋಡಂಬಿ ಎಲ್ಲವನ್ನು ಮಾರಾಟ ವಿದೇಶಕ್ಕೆ ಕಳಿಸಿ ದುಡ್ಡು ಮಾಡಬಹುದು, ಹಣ್ಣು ಹಂಪಲುಗಳನ್ನು. ಬಟ್ ಯಾವುದನ್ನೂ ಮಾಡಲಾರದ ಹಾಗೆ ವಿದೇಶದಿಂದ ಇವ್ರ ಮೇಲೆ ನಿರ್ಬಂಧ ಇದೆ. ಯಾಕೆ? ಇವರೆಲ್ಲರೂ ಕೂಡ ಮತಾಂಧರಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರೋದ್ರಿಂದ ಜಗತ್ತು ಇವರನ್ನು ಒಪ್ಪಿಕೊಳ್ಳಲಿಕ್ಕೆ ಸಿದ್ಧರಿಲ್ಲ. ಹೀಗಾಗಿ ಅಲ್ಲಿ ಕರೆನ್ಸಿ ಹೆಸರು ರಿಯಾಲ್ ಅಂತೇಳಿ. ನಾವಿವತ್ತು ಮಾತಾಡ್ತೀವಿ ಏನಂತ, $1ಗೆ 90 ರೂಪಾಯಿ ಅಂದರೆ ಏನಪ್ಪ ಇದು, ಹೆಂಗೆ ಸಾಧ್ಯ ಇದು ಅಂತ. ಅಲ್ಲಿಯ ರಿಯಾಲ್ ಪರಿಸ್ಥಿತಿಯನ್ನು ಕೇಳಿದರೆ ನೀವು ಗಾಬರಿ ಆಗಿಬಿಡ್ತೀರಿ. 14 ಲಕ್ಷ ರಿಯಾಲ್ಗೆ $1. ಅಂದರೆ ನಿಮ್ಮ ರಫ್ತು ಅನ್ನುವುದೇ ಇಲ್ಲದೆ ಇರುವಂಥ, ಆಮೇಲೆ ಆಯಕಟ್ಟಿನ ಜಾಗ, ಇರಾನ್ಗಿಂತ ಒಳ್ಳೆಯ ಜಾಗ ನಿಮಗೆ ಎಲ್ಲೂ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಇರಾನ್ನಲ್ಲಿರುವಂಥ ವಿಜ್ಞಾನಿಗಳು, ಇರಾನ್ನಲ್ಲಿರುವಂಥ ಭದ್ರತೆಯವರು, ಇರಾನ್ನಲ್ಲಿರುವಂಥ ಟೆಕ್ನಾಲಜಿ ಎದಕ್ಕೆ ಬಳಸ್ತಾರೆ ಅಂತಂದರೆ, ನಾವು ಪರಮಾಣು ಬಾಂಬನ್ನು ಹೇಗೆ ತಯಾರು ಮಾಡಬೇಕು ಅನ್ನೋದಕ್ಕೆ ಅವ್ರ ಬಗ್ಗೆ ತಲೆ ಕೆಡಿಸ್ಕೊತಾರೆ. ಹೇಗೆ ನಾವು ಇಸ್ರೇಲನ್ನು ನಾಶ ಮಾಡಬೇಕು ಅನ್ನೋದೇ ಅವ್ರ ಒಂದು ಅಂಶದ ಕಾರ್ಯಕ್ರಮ ಆಗಿರುತ್ತೆ. ಹೇಗೆ ಇಸ್ರೇಲನ್ನು ನಾಶ ಮಾಡುವಂಥ ಮುಸಲ್ಮಾನ ರಾಷ್ಟ್ರಗಳಿದ್ದಾವೆ ಅವ್ರಿಗೆ ನಾವು ಹೇಗೆ ಸಹಾಯ ಮಾಡಬೇಕು ಅನ್ನೋದೇ ಅವರ ಒಂದು ಅಂಶದ ಗುರಿ. ಹಾಗಿದ್ದಾಗ ದೇಶ ಏನಾಗುತ್ತೆ, ದೇಶ ಬರ್ಬಾದಾಗಿ ಹೋಗುತ್ತೆ. ಮೊದಲು ಖೊಮೇನಿ ಇದ್ದ, ಅಯಾತುಲ್ಲಾ ಖೊಮೇನಿ, ಈಗ ಖೋಮ್ನಿ ಅಂತ ಬಂದಿದ್ದಾನೆ. ಹೆಸರಿನಲ್ಲಿ ಸ್ವಲ್ಪ ಅಕ್ಷರಗಳ ವ್ಯತ್ಯಾಸ ಇದೆ, ಆದರೆ ಮನಸ್ಥಿತಿ ಒಂದೇ ಆಗಿದೆ. ಅದಕ್ಕೆ ಅವ್ರು ಹೇಳ್ತಾರೆ, ಮುಲ್ಲೋ ಗದ್ದಿ ಛೋಡೋ ಅಂಥೇಳಿ ಈಗ ಆಂದೋಲನವನ್ನು ಶುರು ಮಾಡಿದ್ದಾರೆ. ವಾಪಸ್ ಹಳೆ ರಜಾ ಇದನ್ನೇ ಸರ್ಕಾರವೇ ಬರಲಿ ಅಂತ ಹೋರಾಟವನ್ನು ಶುರು ಮಾಡಿದ್ದಾರೆ. ಮುಸಲ್ಮಾನ ರಾಷ್ಟ್ರಗಳ ಒಳಗಡೆ ಎಲ್ಲಿ ಮುಸಲ್ಮಾನರೇ ಇದ್ದಾರೆ ಅಲ್ಲಿ ಯಾವ ರೀತಿಯಾದಂಥ ಗೃಹಯುದ್ಧ ನಡೀತದೆ ನೋಡಿ. ನಾವು ಇಲ್ಲಿ ಭಾರತ ದೇಶದಲ್ಲಿ ಎಲ್ಲರೂ ಹೇಳ್ತಾರೆ, ನರೇಂದ್ರ ಮೋದಿ ಅವರಿದ್ದಾರೆ, ಅಸಹಿಷ್ಣುತೆ ಇದೆ, ಮುಸಲ್ಮಾನರ ಮೇಲೆ ದಬ್ಬಾಳಿಕೆ ಅಂತ ಇವ್ರು ಕತೆ ಹೇಳ್ತಾರೆ. ಮುಸಲ್ಮಾನರನ್ನು ಹೊಡೆಯುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಜಗತ್ತು ನಡೀತಾ ಇದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ನಮಸ್ಕಾರ.